ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಮೊನ್ನೆ ಎಪಿಸೋಡ್ನಲ್ಲಿ ನಾವು ಕೇಸ್ನ ಲಾಯರ್ ಕೊಡ್ತೀವಿ, ಆದರೆ ಕೇಸಲ್ಲಿ ಮೆರಿಟ್ ಇದ್ದರೂ ಕೂಡ ಗೆಲ್ಲುವಂಥ ಚಾನ್ಸ್ ಇದ್ದರೂ ಕೂಡ ಕೆಲವೊಮ್ಮೆ ನಮ್ಮ ಕೇಸ್ಗಳು ಸೋತೋಗುತ್ತೆ. ಅದಕ್ಕೆ ಕಾರಣ ಏನು, ಅದಕ್ಕೆ ಪರಿಹಾರ ಏನು ಅನ್ನೋದನ್ನು ನಾನು ಮೊನ್ನೆ ಸಂಚಿಕೆಯಲ್ಲಿ ಹೇಳಿದ್ದೆ. ನಿನ್ನೆ ಸಂಚಿಕೆಯಲ್ಲಿ ಲಾಯರ್ಗಳಿಗೆ ತೊಂದರೆ ಕೊಡ್ತಾರೆ ಆಪೋಸಿಟ್ ಪಾರ್ಟಿಯವರು. ಲಾಯರ್ಗಳಿಗೆ ಏನೋ ಒಂದು ಮಾಟಮಂತ್ರ ಮಾಡಿಸೋದು, ತೊಂದರೆ ಕೊಡೋದು, ಬೆದರಿಸೋದು, ಕೊಲೆ ಬೆದರಿಕೆ ಮಾಡೋದು, ಅಥವಾ ಅವ್ರಿಗೆ ಕೇಸ್ಗೆ ಏನೋ ಒಂದು ಅವ್ರಿಗೆ ಸ್ಥಾನಮಾನಕ್ಕೆ ತೇಜೋವಧೆ ಬರೆಯೋಂಗೆ ಮಾಡೋದು, ಹೀಗೆ ಹಲವಾರು ರೀತಿ ತೊಂದರೆಗಳನ್ನು ಕೊಡುವಂಥ ಸಮಾಜ ಇವತ್ತು ನಾವು ಜಗತ್ತಿನಲ್ಲಿ ನೋಡ್ತಾ ಇದ್ದೀವಿ. ಇಲ್ಲ ಲಾಯರ್ನ ಕಿಡ್ನಾಪ್ ಮಾಡಿಬಿಡ್ತಾರೆ. ಈ ಥರದಕ್ಕೆಲ್ಲ ಏನು ಸಮಸ್ಯೆ ಅಂತ ಹೇಳಿ ನೆನ್ನೆ ನಾನು ಪರಿಹಾರ ರೂಪದಲ್ಲಿ ತಿಳಿಸ್ಕೊಟ್ಟಿದ್ದೆ. ಇವತ್ತು ನಾವು ನಮ್ಗೆ ಸಮಸ್ಯೆ ಬಂದರೆ ತಾನೇ ಪೊಲೀಸ್ ಸ್ಟೇಷನ್ಗೆ ಹೋಗೋದು, ನಮಗೆ ಸಮಸ್ಯೆ ಬಂದರೆ ತಾನೇ ನಮಗೆ ಕೋರ್ಟ್ಗೆಲ್ಲ ಹೋಗಬೇಕಾಗಿರೋದು. ಅದಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋಗುವಂಥದ್ದು, ಕೋರ್ಟ್ ಮೆಟ್ಲು ಹತ್ತುವಂಥ ಸಮಸ್ಯೆಗಳು ನಮ್ಮ ದಿನನಿತ್ಯ ಜೀವನದಲ್ಲಿ ಸೃಷ್ಟಿ ಮಾಡ್ಕೋಬಾರ್ದು ಅನ್ನೋ ಒಂದು ತಿಳುವಳಿಕೆನೇ ನಾವು ಇವತ್ತು ಅರ್ಥ ಮಾಡ್ಕೋಬೇಕು. ಇವತ್ತಿನ ಸಂಚಿಕೆಯಲ್ಲಿ ಪಕ್ಕದ ಮನೆಯವ್ರು ಏನೋ ಅಂದ್ಬಿಟ್ರು ಅಂತ ನಮಗೆ ಕೇಸ್ ಹಾಕ್ತಾರೆ, ಆಫೀಸ್ ಏನೋ ತೊಂದರೆ ಆಯಿತು ಅಂತ ಕೇಸ್ ಹಾಕ್ತಾರೆ, ನಾನೇನು ತಪ್ಪು ಮಾಡಲಿಲ್ಲ ನನ್ನ ಮೇಲೆ ಅಪರಾಧ ಹಾಕಿ ನನ್ನ ಮೇಲೂ ಕೂಡ ಕೇಸ್ ಹಾಕಿ ತೊಂದರೆ ಕೊಡ್ತಾರೆ, ನಾನೇನು ತಪ್ಪು ಮಾಡಿಲ್ಲ ನಾನು ತೊಗೊಂಡಿದ್ದೀನಿ ಅಂತೇಳಿ ಏನೋ ಒಂದು ಮಾಡ್ತಾರೆ. ಹೀಗೆ ನನ್ನಲ್ಲಿ ಏನೂ ಲೋಪದೋಷ ಇಲ್ಲ, ಆದರೆ ನನ್ನ ಮೇಲೆ ಕೇಸ್ ಇರ್ತದೆ, ಇಲ್ಲ ಪೊಲೀಸ್ ಕೇಸ್ ಇರ್ತದೆ. ನಿನ್ನೆ ಮೊನ್ನೆ ಮಾಡಿದ್ದು ಸಂಚಿಕೆ ಡಿಫ್ರೆಂಟು. ಇವತ್ತು ನಾನಾಯಿತು, ನನ್ನ ಕೆಲಸ ಆಯಿತು, ನನ್ನ ಬದುಕಾಯಿತು ಅಂತ ನಾನು ಇರ್ತೀನಿ. ಆದರೆ ಎಲ್ಲೋ ಒಂದು ಕಡೆ ನನ್ನ ಬಗ್ಗೆ ಅಪವಾದಗಳು, ಆರೋಪಗಳು ಈ ಥರದಲ್ಲಿ ಸೃಷ್ಟಿಯಾಗಿಬಿಡ್ತದೆ. ಈಗ ನಾನು ಊಟ ತಿಂದಿರ್ತಾನೆ ರೋಗ ಬರೋದು, ಊಟನೇ ತಿಂದಿಲ್ಲ ರೋಗನೇ ಬರೋಲ್ಲ ಅನ್ನೋ ಮಟ್ಟಿಗಿದೆ ಇವತ್ತು ಕಲಿಯುಗದಲ್ಲಿ. ಈಗ ಆ ನೀರು ಕುಡ್ದೆ ಕೆಮ್ಮು ಬಂತು ಅಂತಾರೆ, ಅಲ್ಲೋಗಿ ಊಟ ಮಾಡಿದೆ ಫುಡ್ ಪಾಯ್ಸನ್ ಆಯಿತು ಅಂತಾರೆ. ಆ ಊಟ ತಿಂದಿದ್ದಕ್ಕೆ ನಂಗೆ ಈ ಥರ ಆಯಿತು ಅಂತ ನಾವು ಊಟದ ಮೇಲೆ ತಪ್ಪನ್ನು ಹೊರಿಸ್ತೀವಿ. ಅಲ್ಲೆಲ್ಲ ಹೋಗಿದ್ದೆ 2 ದಿವಸ ನೀರು ಕುಡಿದ್ಬಿಟ್ಟೇನೋ, ನೀರು ಕುಡಿದ್ಮೇಲೆ ಗಂಟೆಲ್ಲ ಹೋಯ್ತು, ಕೆಮ್ಮು ಬಂತು, ಹಾಗೆ ಹೀಗೆ ಅಂತ ನೀರಿನ ಮೇಲೆ ನಾವು ಆರೋಪ ಮಾಡ್ತೀವಿ. ಹಾಗೆ ನಾವೇನೋ ಮಾಡೋಕ್ಕೋಗಿ ಏನೋ ಒಂದು ಆರೋಪಕ್ಕೆ ಸಿಕ್ಕಾಕೊಂಡ್ಬಿಡ್ತೀವಿ. ನಮ್ಗೆ ಗೊತ್ತಿರಲ್ಲ. ನಾನು ಈ ಕೆಲಸಕ್ಕೆ ಕೈ ಹಾಕಿದಾಗ ನನಗೆ ಕೋರ್ಟ್ ಕೇಸ್ ಆಯಿತು, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಬಂತು ಅಂತ ಹೇಳ್ತೀವಿ. ಆ ಕೆಲಸಕ್ಕೆ ಕೈ ಹಾಕಿದ್ಮೇಲೆ ನಮಗೆ ಕಷ್ಟ ಬಂತು, ಕೋರ್ಟ್ ಕಲಿಯೋದು, ಪೊಲೀಸ್ ಸ್ಟೇಷನ್ಗೆ ಹೋಗೋದು. ಆ ತಪ್ಪೆ ನಮ್ಮ ಜಾತಕದಲ್ಲಿ ಆಗಬಾರ್ದು ಅನ್ನೋದು ನನ್ನ ಪ್ರಶ್ನೆ. ಬಹುಶಃ ಎಲ್ರಿಗೂ ಅರ್ಥ ಆಯಿತು ಅನಿಸುತ್ತೆ. ಬೇಕು ಅಂತ ತಪ್ಪು ಮಾಡಿಸಿ ನಮ್ಮನ್ನು ಪೊಲೀಸ್ ಸ್ಟೇಷನ್ ಕೋರ್ಟ್ಗೆ ಅಲಿಸ್ತಾರೆ. ನಾವು ತಪ್ಪೇ ಮಾಡಿಲ್ಲ ಅಂದರೂ ನಮ್ಮನ್ನು ಆರೋಪ ಮಾಡಿ ಕೋರ್ಟು ಪೊಲೀಸ್ ಸ್ಟೇಷನ್ಗೆ ಅಲಿಸ್ತಾರೆ. ಈ ಥರ ಸಿಚುಯೇಷನ್ಸು ನಮಗೆ ಬರಬಾರ್ದು. ನಮ್ಮ ಜಾತಕಕ್ಕೆ, ನಮ್ಮ ಜಾತಕದಲ್ಲಿ ಈ ಥರ ತೊಂದರೆಗಳು ಉದ್ಭವ ಆಗಬಾರ್ದು. ಆ ಥರ ಆಗೋವಂಥ ಸಿಚುಯೇಷನ್ಸು ನಮ್ಮಲ್ಲಿ ಬಂದರೆ ಸಡನ್ ನಮಗೆ ರಕ್ಷಣೆ ಸಿಗಬೇಕು ಭಗವಂತನಿಂದ. ಲಕ್ಷ್ಮೀ ಶ್ರೀನಿವಾಸ್ ಮೇಲೆ ಒಂದು ಕಂಪ್ಲೇಂಟ್ ಕೊಡಬೇಕೀಗ. ನಾನೇನು ತಪ್ಪು ಮಾಡಿಲ್ಲ, ನನ್ನ ಮೇಲೆ ಕಂಪ್ಲೇಂಟ್ ಕೊಡುತ್ತಾರೆ. ನಾನೇನು ಅವ್ರ ತೊಗೊಂಡಿಲ್ಲ, ನನ್ನ ಮೇಲೆ ಕಂಪ್ಲೇಂಟ್ ಬರುತ್ತೆ. ನಾನೇನು ಕೊಟ್ಟೂ ಇಲ್ಲ ಅವ್ರಿಗೆ, ನಾ ಕೊಟ್ಟೆ ಅಂಥೇಳಿ ಕಂಪ್ಲೇಂಟ್ ಮಾಡ್ತಾರೆ. ನಾನೇನು ಮೋಸನೇ ಮಾಡಿಲ್ಲ, ನನ್ನ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ. ನಾನು ದೊರಡೆ ಮಾಡಿಲ್ಲ, ಕೊಲೆ ಮಾಡಿಲ್ಲ, ಎಂಥದ್ದು ಮಾಡಿಲ್ಲ, ನನ್ನ ಹೆಸರು ಸೇರಿಸ್ಬಿಡ್ತಾರೆ. ಈ ಥರ ಸಿಚುಯೇಷನ್ಸು ಕೋಟ್ಯಾಂತರ ಜನಕ್ಕಿದೆ ಇವತ್ತು ದಿವಸ. ಅಲ್ಲಿ ಏನೋ ಹೊಡೆದಾಡ್ತಾಯಿದ್ರು ಒಂದು ಹುಡುಗರು ಯಾವುದೋ ವಿಚಾರದಲ್ಲಿ. ಮೊನ್ನೆ ಹೋಳಿ ಹಬ್ಬದಲ್ಲಿ ಇವನು ಹೋಗಿ ಸುಮ್ಮನೆ ನೊಂದ್ಕೊಂಡು ನೋಡ್ತಾ ಇದ್ದ ಒಂದು ಹುಡುಗ, 28-29 ವರ್ಷದವನು. 2 ವೀಲರ್ ಬರ್ತಿದ್ದ, ಪಾರ್ಕ್ ಮಾಡಿಬಿಟ್ಟು ನಿಂತಿದ್ದಾನೆ, ಬಿಡ್ಸೋಕ್ಕೆ ಹೋಗಿಲ್ಲ, ಸುಮ್ಮನೆ ನಿಂತಿದ್ದಾನೆ. CCTV ರೆಕಾರ್ಡ್ ಆಗಿದೆ, ರಸ್ತೆಯಲ್ಲಿ ಗಲಾಟೆ ಆಗ್ತಿರೋದು. ಸುಮ್ಮನೆ ಹೋಗ್ತಿದ್ದವನು ಮನೆಗೆ ಹೋಗೋದು ಬಿಟ್ಬಿಟ್ಟು ಇವ್ರು ಜಗಳ ಆಡ್ತಿರೋದು ನಿಂತು ನೋಡಿಬಿಟ್ಟ. ಆ ಹೋಳಿ ಗಲಾಟೆಯಲ್ಲಿ ಏನೋ ನಡೀತಾ ಇದೆ, ಇಬ್ಬರು ಹುಡುಗರಿಗೂ. ಆ ಏರಿಯಾದವ್ರು ಬಂದು ಇಲ್ಲಿ ಗಲಾಟೆ ಮಾಡಿದ್ರು, ಈ ಏರಿಯಾದವ್ರು ಅಲ್ಲೋದು ಗಲಾಟೆ ಮಾಡೋದು ಅಂತೇಳಿ ಒಬ್ಬ ದಾರಿಲಿ ಹೋಗೋನೊಬ್ಬ 28-29 ಸಾಫ್ಟ್ವೇರ್ ಇಂಜಿನಿಯರು ಅಲ್ಲಿ ಹೋಗ್ತಾ ಇದ್ದಾನೆ, ನಿಂತ್ಕೊಂಡು ನೋಡ್ತಾ ಇದ್ದಾನೆ ಏನು ನಡೀತಾ ಇದೆ ಈ ಜಗಳ ಅಂತೇಳಿ.
ಕಚ್ಚಾಟ ಆಯಿತು. ಕೊನೆಗೆಲ್ಲ ಆಗಿ ಕಂಪ್ಲೇಂಟ್ ಆಯಿತು. ಕಂಪ್ಲೇಂಟ್ ಆದಮೇಲೆ ಅವನು ಗಾಡಿ ನಿಧಾನಕ್ಕೆ ಹೋದ. ಎಲ್ಲ ಆದಮೇಲೆ ಹೋದಾದ್ಮೇಲೆ ಅವನೊಬ್ಬನೇ ಅಷ್ಟು ನಿಂತ್ಕೊಂಡ ಗಲಾಟೆ ಪ್ರಾರಂಭದಿಂದ ಎಂಡ್ವರೆಗೂ ನೋಡಿದ್ದಾನೆ. ಪೊಲೀಸ್ನವರು ಅವ್ನ ಗಾಡಿ ನಂಬರ್ ಟ್ರೇಸ್ ಮಾಡಿ ಅವನು ಹೋಗಿ ಹಿಡ್ಕೊಂಬಂದು ಒಳಗೆ ಹಾಕಿದ್ದಾರೆ. ಅವನು ಹೇಳ್ತಾನೆ, ನಾನು ಜಗಳ ಆಡೋದು ನೋಡ್ತಾ ನಿಂತಿದ್ದೆ ಅಂತ. ಆದರೆ ಅಲ್ಲಿರೋನು ಯಾವನೊಬ್ಬ ತರಲೆ ಇವನೇ ಜಗಳ ಆಡಿ ನಾ ಬಂದು ನೋಡ್ತೀನಿ ತಂದ ಅಂತ ಅಂದ್ಬಿಟ್ಟ. ಸಿಗಾಕೊಂಬಿಟ್ಟ. ನೋಡಿ ಅವ್ನ ಜಾತಕ ಶನಿ ಹೆಂಗಿದೆ ನೋಡಿ ಜಾತಕದಲ್ಲಿ. ಸುಮ್ಮನೆ ಮನೆಗೆ ಹೋಗ್ತಿದ್ದವನು ಅಲ್ಲಿ ನಿಂತ್ಕೊಂಡು ನೋಡ್ದ ಅಷ್ಟೇ. ಅದು ಜಗಳ ಆಡ್ತಿರೋರು ಇವ್ನ ಸಂಬಂಧನೇ ಇಲ್ಲ. ಆ ಜಗಳ ಆಡ್ತಿರೋನು ಬಂಧು ಅಲ್ಲ, ಫ್ರೆಂಡ್ಸು ಅಲ್ಲ, ಎಂಥದ್ದು ಇಲ್ಲ. ಆಮೇಲೆ ಹೋದಾಗ ಸಾಕ್ಷಿಗೆ ಇವ್ನು ಹೇಳ್ಕೊಂಡೋದಾಗ ಇವನೇ ಜಗಳ ಮಾಡು ಅಂತ ಹೇಳ್ದ ಅಂದ್ಬಿಟ್ಟು ಅವ್ನು ಯಾವನೋ ತರಲೆ ಹುಡುಗ. ಅವನಿಗೂ ಗೊತ್ತೇ ಇಲ್ಲ. ನೋಡಿ ಹೆಂಗಿದೆ, ಅವ್ನು ತಪ್ಪೇ ಮಾಡಿಲ್ಲ. ನಿಂತು ನೋಡಿದ್ದಕ್ಕೆ ಈಗ ಪೊಲೀಸರನ್ನ ಅರೆಸ್ಟ್ ಮಾಡಿ ಬೇಲ್ ಸಿಗೋವರೆಗೂ ಇಟ್ಕೊಂಡು ಕೂತಿದ್ದಾರೆ. ಅದನ್ನು ಗಲಾಟೆ ಮಾಡ್ತಿದ್ದವನು ಹೌದು ಇವ್ನು ಬಂದು ಟೂ ವೀಲರ್ ನಿಂತ್ಕೊಂಡು ನೋಡ್ತಿದ್ದಲ್ಲ, ಇವನೇ ಜಗಳ ಮಾಡು ಅಂತ ಹೇಳಿಕೊಟ್ಟ, ಇವನೇ ಮಾಡಿಸಿದ ಜಗಳನ ಅಂತ ಹೇಳ್ಬಿಟ್ಟ. ಇನ್ನೂ ಕೇಸ್ ಸ್ಟ್ರಾಂಗ್ ಆಗಿಬಿಡ್ತು. ಈಗ ಹೆಂಗೆ ಬಿಡಿಸೋದು? ಜಗಳ ಆಡ್ದವ್ರು ಅವರು, ಈಗ ನೋಡ್ತಿದ್ದವನಿಗೀಗ ಕೇಸ್. ಈಗ ಜಗಳ ಆಡ್ದವ್ರಿಗಿಂತ ಪನಿಷ್ಮೆಂಟು ಈಗ ನೋಡ್ತಿದ್ದವನಿಗೆ ಪನಿಷ್ಮೆಂಟ್ ಜಾಸ್ತಿ ಆಗಿದೆ ಕಾನೂನು ಪ್ರಕಾರ. ಇದೊಂದು. ಎರಡನೇದು, ಒಬ್ಬ ಮಾರ್ವಾಡಿ ಅಂಗಡಿಗೆ ಒಬ್ಬ ಕಳ್ಳ ಒಡವೆಗಳನ್ನ ತೊಗೊಂಡು ಮಾರಿಬಿಟ್ಟಿದ್ದಾನೆ. ಇಲ್ಲಿ ಬಳೆಪೇಟೆ ಅವಿನ್ ರೋಡಲ್ಲೂ ಚಿಕ್ಕಪೇಟೆಲ್ಲ ಒಂದು ಕಡೆ ಒಬ್ಬ ಮಾರ್ವಾಡಿ ಅಂಗಿ ಪಾಪ ಕಳ್ಳ ಕತ್ಕೊಂಡು ಹೋಗಿ ಏನು ಮಾಡಿದ್ದಾನೆ, ಒಡವೆನ ಅವನ ಅಂಗಡಿಗೆ ಕೊಟ್ಬಿಟ್ಟಿದ್ದಾನೆ. ಕೊಟ್ಬಿಟ್ಟು ಹೋಗಿದ್ದಾನೆ. ಮಾರ್ವಾಡಿ ಗೊತ್ತಿಲ್ಲ ಇದು ಒಡವೆ ಕಳ್ತನ ಮಾಡಿರೋದು ಅಂತ. ನೋಡೋ ಒಳ್ಳೆ ಡ್ರೆಸ್ ಗಿಸ್ಸೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕಳ್ಳ ಏನು ಮಾಡಿದ್ದಾನೆ, ಎಲ್ಲ ಸೂಟು ಬೂಟೆಲ್ಲ ಹಾಕ್ಕೊಂಬಂದು ಏನೋ ಒಂದು ಪ್ರಾಬ್ಲಮ್ ಇದೆ, ಸ್ಕೂಲ್ಗೆ ಫೀಸ್ ಕಟ್ಟಬೇಕು, ಕಾಲೇಜಿಗೆ ಫೀಸ್ ಕಟ್ಟಬೇಕು ಅಂತನೇನೋ ಮನೆಯದು ಎಲ್ಲ ಒಡವೆಗಳು ಮಾರ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಮಾರಿಬಿಟ್ಟು ದುಡ್ಡು ತೊಗೊಂಡು ಹೊಟ್ಟೋಗಿದ್ದಾನೆ. ಹೋಗ್ಬಿಟ್ಟು ಒಂದು 100 ಮೀಟ್ರ್ ಹೋಗಿದ್ದಾನೆ. ಅಲ್ಲಿ ಯಾರೋ ಒಬ್ಬ ನಿಂತ್ಕೊಂಡು ಏನೋ ಫೋನಲ್ಲಿ ಮಾತಾಡ್ತಿದ್ದಾನೋ ಏನೋ. ಈ ಕಳ್ಳ ಏನು ಮಾಡಿದ್ದಾನೆ, ಅವನ ಹತ್ರ ಮಾತಾಡಿದ್ದಾನೆ. ಏನು ಮಾತಾಡೋದ್ನೋ ಏನೋ ಅನ್ನೋದು ಗೊತ್ತಿಲ್ಲ. ಅಲ್ಲಿ ರಸ್ತೆಯಲ್ಲಿ ಈಗ ನಾನು ಯಾರ ಜೊತೆಲೂ ಮಾತಾಡ್ತಾ ನಿಂತಿದ್ದೀನಿ ಫೋನಲ್ಲಿ. ಕಳ್ಳ ಬಂದ್ಬಿಟ್ಟು ನನ್ನ ಪಕ್ಕ ನಿಂತ್ಕೊಂಡ್ಬಿಟ್ಟು 2 ನಿಮಿಷ ನಾನು ಫೋನ್ ಮಾಡಾದಮೇಲೆ ಕಳ್ಳ ನನ್ನ ಜೊತೆ ಮಾತಾಡ್ತಾನೆ. ಆ ಕಳ್ಳ ನನ್ನ ಜೊತೆ ಮಾತಾಡೋದನ್ನ ಏನು ಮಾತಾಡ್ದ ಏನು ಅಂತ ಗೊತ್ತಿಲ್ಲ. ಆಮೇಲೆ ಒಂದು ವಾರ ಆದಮೇಲೆ ಸೇಟುನ ಅರೆಸ್ಟ್ ಮಾಡಿಬಿಡ್ತಾರೆ. ಕಳ್ಳ ಸಿಕ್ದ, ಕಳ್ತನ ಮಾಡ್ಕೊಂಡಿದ್ದವನ. ಕಳ್ಳ ಸಿಕ್ಕಿದ್ಮೇಲೆ ಎಲ್ಲಿ ಒಡವೆ ಕೊಟ್ಟೆ ಅಂತಂದಾಗ ಮಾರ್ವಾಡಿ ಅಂಗಡಿ ಕೊಟ್ಟೆ ಅಂತ ಹೇಳ್ತಾನೆ. ಅಲ್ಲಿಗೆ ಹೋಗ್ತಾನೆ, ಮಾರ್ವಾಡಿನ CCTV ನೋಡ್ತಾನೆ. ಕಳ್ಳ ನನ್ನ ಜೊತೆ ಮಾತಾಡ್ತಾ ನಿಂತಿದ್ದ ಅಂತ ಒಬ್ಬ ಇದ್ದ, ಅವನು ಅರೆಸ್ಟ್ ಮಾಡೋರು. ಅವನು ಯಾರು ಫೋನಲ್ಲಿ ಮಾತಾಡ್ಕೊಂಡು ನಿಂತಿದ್ನಲ್ಲ ಅವನು ಅಲ್ಲಿಂದ ಒಂದು 5ನೇದು ಅಂಗಡಿಯವನು, 5-6ನೇ ಅಂಗಡಿಯವನು, ಒಬ್ಬ ಓನರ್ ಅವನು. ಕಳ್ಳನ ಜೊತೆ ಮಾತಾಡ್ತಿಲ್ಲ, ಅವನು ಕರ್ಕೊಂಡು ಹೋದರು. ನೀನು ಕಳ್ಳನಿಗೆ ಸಪೋರ್ಟ್ ಮಾಡಿದ್ಯಾ, ಈ ಅಂಗಡಿಗೆ ಹೋಗು ಮಾರು ಅಂತೆಲ್ಲ ಹೇಳಿದ್ಯಾ, ಯಾಕೆ ನೀನು ಅವನ ಅಂಗಡಿ ಮುಂದೆ ನಿಂತ್ಕೊಂಡು ಮಾತಾಡ್ತಿದ್ಯಲ್ಲ. ಕಳ್ಳನ ಹಿಡಿದಿದ್ದು ಕಳ್ಳಂಗೂ ಗೊತ್ತಿಲ್ಲ. ಆದರೆ ಇವನು ಕಳ್ಳ ಅಲ್ಲೋಗಿ ನಿಂತ್ಕೊಂಡಿದ್ದ 2 ನಿಮಿಷ. ಏನು ಮಾತಾಡಿದ್ನೋ ಏನು ಗೊತ್ತಿಲ್ಲೋ. CCTVಲಿ ಫುಟೇಜ್ ಇತ್ತು. ಆ ಫುಟೇಜ್ ಪ್ರಕಾರ ಈಗ ಆ ಸೇಟು ಅಂಗಡಿಯಿಂದ 5ನೇ ಅಂಗಡಿಯನ್ನು ಅರೆಸ್ಟ್ ಮಾಡಿದ್ರು. ಕಳ್ಳನೂ ಸಿಕ್ಕಿದ್ದಾನೆ. ಕಳ್ಳ ಬಂದು ಈ ಅಂಗಡಿಗೆ ಕೊಟ್ಟಿದ್ದೀನಿ ಇಂದ CCTVನಲ್ಲಿ ಕಳ್ಳ ಬಂದು ಕೊಟ್ಟಿದ್ದು, ಮಾರಿದ್ದು, ಸೇಟು ದುಡ್ಡು ಕೊಟ್ಟಿದ್ದೆಲ್ಲ ಸಿಕ್ಕಿ ಈಗ ಸೇಟು ಜೈಲು, ಕಳ್ಳನು ಜೈಲು, ಆ ಎದುರುಗಡೆ ಅಂಗಡಿ ಅಲ್ಲಿದ್ದಲ್ಲ ಅವನು ಜೈಲು. ಹೆಂಗಿದು ನೋಡಿ. ಈಗ ಸೇಟು ಕಳ್ತನ ಮಾಡಿ ತೊಗೊಂಬ ಅಂತ ಹೇಳಿದ್ನಾ? ಇಲ್ಲ. ಸೇಟು ತೊಗೊಳ್ಬೇಕಾದ್ರೆ ಅವನು ವಿಚಾರ ಮಾಡಲೇ ಇಲ್ಲ. ಆಮೇಲೆ ಅಲ್ಲಿ ರಸ್ತೆಯಲ್ಲಿ ಫುಟ್ಪಾತಲ್ಲಿ ನಿಂತ್ಕೊಂಡಿದ್ದವ್ರು ಕೂಡ ಅರೆಸ್ಟ್ ಮಾಡಿದ್ದಾರೆ. ಅವ್ನು ಗೊತ್ತೇ ಇಲ್ಲ, ಅವ್ನು ಕಳ್ಳ ಅವ್ನ ಅಂಗಡಿಗೆ ಹೋಗಿ ಒಡವೆ ಮಾರ್ಬಿಟ್ಟು ದುಡ್ಡು ತೊಗೊಂಡು ಹೋಗ್ತಾ ಇದ್ದಾನೆ ಅಂತೇಳಿ. ನಮಗೆ ಅವಶ್ಯಕತೆ ಇಲ್ಲದವ್ರ ವಿಷಯದಲ್ಲಿ ನಮ್ಗೆ ಅವಶ್ಯಕತೆನೇ ಇಲ್ಲ ಅಂಥ ವಿಚಾರದಲ್ಲಿ ನಾವು ಸಿಕ್ಕಾಕೊಂಡ್ಬಿಟ್ಟಿರ್ತೀವಿ. ಮೊನ್ನೆ ಯಾರೋ ಒಬ್ಬರು ಅಣ್ಣ ತಮ್ಮಂದಿರು ಗಲಾಟೆ ಮಾಡ್ತಿದ್ದಾರೆ ಮನೆಯಲ್ಲಿ. ಅಪ್ಪನ ಜೊತೆ ಗಲಾಟೆ ಮಾಡ್ತಾರೆ, ನನಗೆ ಆಸ್ತಿ ಡಿವೈಡ್ ಮಾಡಬೇಕು ಅಂತೇಳಿ. ಒಂದು ವಾರದಿಂದ ಮನೇಲಿ ಗಲಾಟೆ ಅಂತೆ. ಅವನು ಈ ಗೋಳಿಗೆ ಮನೇಲಿ ನಾನು ಇರೋದೇ ಬೇಡ ಅಂಥೇಳಿ ಆ ಮನೆ ಯಜಮಾನ ಮನೆ ಬಿಟ್ಟು ಎಲ್ಲೋ ಹೋಗ್ಬಿಟ್ಟಿದ್ದಾನೆ. 1 ವಾರ 15 ದಿನ ಆದರೂ ಸಿಕ್ಕಲಿಲ್ಲ ಕೈಗೆ. ಎಲ್ಲಿ ಹೋಗಿದ್ದಾನೆ ಅಂತ ಗೊತ್ತಿಲ್ಲ. ಕೊನೆಗೆ ಯಾರೋ ಒಬ್ಬ ಬಂದು ದೂರದ ರಿಲೇಟಿವ್ ಮನೇಲಿ ಹೋಗಿ ಸೇರ್ಕೊಂಡಿದ್ದಾರೆ 1 ವಾರ. ಯಾತಕ್ಕೆ ಅಂತಲೂ ಹೇಳಿಲ್ಲ, ನಾನು ಏನಕ್ಕೆ ಬಂದಿದ್ದೀನಿ ಅಂತಲೂ. ಇವರೆಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಮ್ಮ ಮನೆಯವ್ರು ಎಲ್ಲೋದ್ರು ಸಿಗ್ತಾ ಇಲ್ಲ ಅಂತ ಹೆಂಡ್ತಿ ಗೋಳಾಡ್ಕೊಂಡು ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಮಕ್ಕಳು ತಲೆನೇ ಕೆಡಿಸ್ಕೊಂಡಿಲ್ಲ.
ಹೋದ್ರೋಗಿ ತಂದ್ಬಿಡೋ ಸತ್ರ ಎತ್ತಲಿಗೆ ಆಸ್ತಿ ಡಿವೈಡ್ ಮಾಡ್ಕೋಬೋದು ಅಂತೇಳಿ ಇರೋ ಆಸ್ತಿ ಡಿವೈಡ್ ಮಾಡಲಿಲ್ಲ ಅಂತ ದಿನ ಅಪ್ಪಂಗೆ ಹೊಡಿಯೋದು ಬೈಯೋದು ಗಲಾಟೆ ಮಾಡೋದು. ಈ ಗೋಲ್ಡ್ ನೋಡೋಕ್ಕಾಗಿದೆ, ಅಪ್ಪ ಮನೆ ಬಿಟ್ಟು ಹೊಟ್ಟೋಗಿದ್ದಾನೆ, ಎಲ್ಲಿ ಬದುಕಿದ್ದಾನೆ ಎಲ್ಲಿದ್ದಾನೆ ಅಂತ ಮಕ್ಳಿಗೆ ಗೊತ್ತಿಲ್ಲ, ಹೆಂಡ್ತಿಗೆ ಗೊತ್ತಿಲ್ಲ. ಹೆಂಡ್ತಿ ಕಂಪ್ಲೇಂಟ್ ಕೊಟ್ಟರು. ನೋಡಿ, ಹೆಂಡ್ತಿ ಕಂಪ್ಲೇಂಟ್ ಕೊಟ್ಟ ಮೇಲೆ ಪೊಲೀಸರು ವಿಚಾರಿಸಿದ್ರು ಯಾಕೆ ಬಿಟ್ಟವರು ಹೇಗದ್ದು. ಅಪ್ಪಿ ಬಾಯಿ ಹೆಂಡ್ತಿ ಹೇಳ್ಬಿಟ್ಲು, ದಿನ ನನ್ನ ಗಂಡು ಮಕ್ಕಳು ನನ್ನ ಗಂಡನಿಗೆ ಹೊಡಿತಿದ್ರು, ಬೈತಿದ್ರು, ಗಲಾಟೆ ಮಾಡ್ತಿದ್ರು, ಆಸ್ತಿ ವಿಚಾರದಲ್ಲಿ ಆಸ್ತಿ ಡಿವೈಡ್ ಮಾಡಿಲ್ಲ ಅನ್ನೋ ವಿಚಾರದಲ್ಲಿ ಗಲಾಟೆ ಆಗ್ತಿತ್ತು, ಅದಕ್ಕೆ ಮನೆ ಬಿಟ್ಟು ಹೊಟ್ಟೋಗಿದ್ದಾರೆ ಅಂತಂದಾಗ ಪೊಲೀಸರು ಆ ಇಬ್ಬರು ಗಂಡು ಮಕ್ಕಳನ್ನ ಎಳ್ಕೊಂಬಂದು ಕೂರಿಸ್ಕೊಂಡ್ರು. ನೀವೇ ನಿಮ್ಮ ಅಪ್ಪನ್ನ ಏನೋ ತೊಂದರೆ ಮಾಡಿ ಸಾಯಿಸ್ಬಿಟ್ಟಿದ್ದೀರಾ ಅಥವಾ ನೀವೇ ನಿಮ್ಮ ಅಪ್ಪನ ಹೊರಗೆ ಹಾಕಿದ್ದೀರಾ ಅಂತೇಳಿ ಚೆನ್ನಾಗಿ ಬಿಗಿದು ಹೊಡೆದು ಎಲ್ಲ ಮಾಡಿ ಅವ್ರಿಗೆ ಸಾಕಪ್ಪ ಬದುಕು ಅನ್ನಿಸ್ಬಿಡ್ತು. ನೋಡಿ, ಗಲಾಟೆ ಮಾಡಿ ಅಪ್ಪ ಮನೆ ಬಿಟ್ಟೋದ, ಮನೆ ಬಿಟ್ಟೋದ್ಮೇಲೆ ಹೆಂಡ್ತಿ ಮಕ್ಕಳು ಪೊಲೀಸ್ ಸ್ಟೇಷನ್ಗೆ ಬಂದರು. ಮಕ್ಕಳು ಚೆನ್ನಾಗಿ ಪೊಲೀಸರು ನೋಡಿದ್ರು, ಏನೂ ತಪ್ಪು ಮಾಡಿಲ್ಲ, ಆಸ್ತಿ ವಿಚಾರ ಗಲಾಟೆ ಮಾಡಿದ್ದಕ್ಕೆ ಅಪ್ಪ ಮನೆ ಬಿಟ್ಟೋದ. ಅಪ್ಪ ಮನೆ ಬಿಟ್ಟು ಹೋಗೋಂಗೆ ಮತಿ ಕೊಡ್ತು ಶನಿ ರಾಹು. ಮಕ್ಕಳು ಪೊಲೀಸ್ ಸ್ಟೇಷನ್ಗೆ ಹೋದರು, ಶನಿ ರಾಹು ಒಳಗೆ ಎಳ್ಕೊಂಬಂತು ಪೊಲೀಸ್ ಸ್ಟೇಷನ್ಗೆ. ಎನ್ಕ್ವೈರಿ ಮಾಡಿದ್ರು, ನಿಮ್ಮ ಬೇಜಾರಿಂದ ನಿಮ್ಮ ತೊಂದರೆಯಿಂದ ನಿಮ್ಮ ಅಪ್ಪ ಮನೆ ಬಿಟ್ಟು ಹೋಗಿದ್ದಾರೆ, ನೀವೇ ಸಾಯಿಸಿರ್ಬೇಕು ಅಥವಾ ನೀವೇ ಎಲ್ಲ ನಿಮ್ಮ ಅಪ್ಪನ ಕಿಡ್ನಾಪ್ ಮಾಡಿಟ್ಟಿರ್ಬೋದು, ನೀವೇ ಇದಕ್ಕೆ ತಪ್ಪು ಮಾಡಿರೋದು ಅಂತೇಳಿ ಚೆನ್ನಾಗೆ ತಾಯಿ ಮುಂದೆ ಮಕ್ಳು ಚೆನ್ನಾಗಿ ಹೊಡೆದಿದ್ದಾರೆ ಪೊಲೀಸ್. ಮಕ್ಳಿಗೇನು ಒಳ್ಳೆ ಗಿಫ್ಟ್ ಸಿಕ್ತು ಆಸ್ತಿ. ನೋಡಿ, ಹೀಗೆ ಆಸ್ತಿ ವಿಚಾರದಲ್ಲಿ ಅವ್ರ ಕನಸಲ್ಲೂ ನೆನೆಸಿಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸ್ ಹತ್ರ ಎಷ್ಟು ತಿಂತೀವಿ ಅಂತ. ನಂಬರ್ 1 ಕನಸಲ್ಲೂ ನೆನೆಸಿಲ್ಲ, ಸ್ವಂತ ಅಮ್ಮನೇ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾಳೆ, ನನ್ನ ಗಂಡ ಮಿಸ್ಸಿಂಗ್ ಆಗಿದ್ದಾನೆ, ನಮ್ಮ ಗಂಡ ಕಾಣೆಯಾಗಿದ್ದಾನೆ ಅಂತ. ಅವ್ರ ಕನಸಲ್ಲೂ ನೆನೆಸಿಲ್ಲ ನಮ್ಮಪ್ಪ ಮನೆ ಬಿಟ್ಟು ಹೋಗ್ತಾರೆ ವಾರಗಟ್ಲೆ ಅಂತೇಳಿ. ಇದೆಲ್ಲ ನೋಡಿ ಶನಿ ರಾಹು ಮನೆಯೊಳಗೆ ಹೆಂಗೆ ಸೃಷ್ಟಿ ಮಾಡ್ತಿದ್ದು. ಅದರಿಂದ ಮೆಡಿಕಲ್ ಸೈನ್ಸ್ ಜೋರಿರ್ಬೋದು, ನಾನು ಇಷ್ಟುದ್ದ ಓದಿರ್ಬೋದು, ಒಳ್ಳೆ ಪದವಿಲಿರ್ಬೋದು, ನಾನು ಒಳ್ಳೆ ರೂಪ ಇರ್ಬೋದು, ಒಳ್ಳೆ ಯೌವನ ಇರ್ಬೋದು, ಒಳ್ಳೆ ದುಡ್ಡಿರ್ಬೋದು, ಒಳ್ಳೆ ಆಸ್ತಿ ಇರ್ಬೋದು, ಒಳ್ಳೆ ಇನ್ಫ್ಲುಯೆನ್ಸ್ ಇರ್ಬೋದು, ಅದನ್ನು ಮೀರಿದಂಥದ್ದು ನಮ್ಮ ಹತ್ರ ಇಲ್ಲ. ಅದೇ ದೈವಬಲ. ದೈವಬಲ ಮಾತ್ರ ನಮಗೆ ಯಾವಾಗಲೂ ಬೇಕು, ಇನ್ನೆಲ್ಲವೂ ನಶ್ವರ, ನೀವೆಲ್ಲವೂ ನಶ್ವರ. ಹಾಗೆ ಏನಕ್ಕೆ ಹೇಳ್ತಾ ಇದ್ದೀನಿ ಈ ಮಾತು ಅಂದರೆ, ನಾವು ಸುಮ್ಮನೆ ಇದ್ದರೂ ನಾವು ಕರ್ಮ ಪೊಲೀಸ್ ಸ್ಟೇಷನ್ ಕೋರ್ಟ್ಗೆ ಹೋಗೋಂಗೆ ಮಾಡುತ್ತೆ. ನಾವು ಸುಮ್ಮನೆ ಏನೂ ತಪ್ಪು ಮಾಡಿಲ್ಲ ಅನ್ನೋ ಜೈಲಿಗೆ ಹೋಗೋಂಗೆ ಮಾಡುತ್ತೆ. ನೋಡಿ ಹೆಂಗಿದೆ ಕರ್ಮ ಇದು. ಫುಟ್ಪಾತಲ್ಲಿ ನಿಂತ್ಕೊಂಡು ಯಾರ ಜೊತೆ ಮಾತಾಡ್ತಿದ್ದೆ, ಕಳ್ಳೋಗನ ಪಕ್ಕದಲ್ಲಿ 5 ನಿಮಿಷ ನಿಂತಿದ್ದ, ಏನಾಯ್ತೋ ಏನೋ ಆ ಪಕ್ಕದಲ್ಲಿ 5ನೇ ಅಂಗಡಿಯವನು ಎಳ್ಕೊಂಡು ಹೊಟ್ಟೋಗ್ಬಿಟ್ರು ನೋಡಿ ಅವನಿಗೆ. ಹಾಗೆ ಕೋರ್ಟ್ಗೆ ಹೋಯ್ತು, ದಂಡ ಕಟ್ಟಿದ್ರು, ಏನೋ ಆಗಿ ನೋಡಿ ಎಷ್ಟು ಲಾಸು, ನೆಮ್ಮದಿಯ ಲಾಸು, ಹಣ ಲಾಸು, ನಮ್ಮ ಟೈಮು ಅದು ಲಾಸು, ನಮ್ಮ ಎನರ್ಜಿ, ಮನಿ ಟೈಮ್ ಎನರ್ಜಿ 3 ಲಾಸು. ಕರ್ಮ ಕೆಡ್ತಾ ಇದ್ದಾಗ ಶನಿ ರಾಹು ಹೋದ. ಈಗ ನೋಡಿ, ಈಗ ಈ ವರ್ಷ 29ನೇ ತಾರೀಕು ಮಾರ್ಚ್ 29ನೇ ತಾರೀಕು ಶನಿ ಕುಂಭರಾಶಿಯಿಂದ ಮೀನರಾಶಿಗೆ ಹೋಗ್ತದೆ. ಎಷ್ಟೋ ಜನಕ್ಕೆ ಪ್ರಾಬ್ಲಮ್ ಆಗ್ತದೆ ಈ ವರ್ಷ. ಅದು ಏನು ಅಂತ ನಾನು ಯುಗಾದಿ ಭವಿಷ್ಯದಲ್ಲಿ ಹೇಳ್ತೀನಿ. ಎಂತೆಂಥ ಕಣ್ಣಿಗೆ ಕಾಣದೇ ಇರೋವಂಥದ್ದು, ನಾವು ಎಂದಿಗೂ ಕೇಳದೇ ಇರೋವಂಥ ವಿಚಿತ್ರಗಳು ಈ ವರ್ಷ ನಡೀತದೆ ಈ ವಿಶ್ವಾವಸು ಸಂವತ್ಸರದಲ್ಲಿ. ಅದರಿಂದ ನಮಗೆ ಎಷ್ಟೇ ಇದು ಹಣಬಲ ಜನಬಲ ಎಷ್ಟೇ ಓದಿದ್ರು ಕೂಡ ಎಂತಿಂಥವ್ರು ಜೈಲಿಗೆ ಹೋಗಿದ್ರು. ಮಂತ್ರಿಗಳೆಲ್ಲ ಜೈಲಿಗೆ ಹೋಗಿ ಬಂದರು. ಹಣ ಇದ್ದು, ಇನ್ಫ್ಲೂಯೆನ್ಸ್ ಇದ್ದು, ಪವರ್ ಇದ್ದು ಕೂಡ ಜೈಲು. ಶನಿ ರಾಹು ಒಳಗೆ ಕಳಿಸ್ದ. ಶನಿ ಕಾರಗೃಹ ಕಾರಕ, ಬಚ್ಚಲ ಮನೆ, ಟಾಯ್ಲೆಟ್ಟು, ಹಿತ್ತಲು, ಮತ್ತು ವೈಶ್ಯವಾಟಿಕೆ ಸ್ಥಳ, ಬಾರು, ರೆಸ್ಟೋರೆಂಟು, ಪೊಲೀಸ್ ಸ್ಟೇಷನ್ನು, ಕೋರ್ಟು, ಜೈಲು ಮತ್ತು ತಿಪ್ಪೆಗುಂಡಿ, ಇವೆಲ್ಲ ಶನಿ ಪವರ್ಫುಲ್ ಪ್ಲೇಸಸ್. ಇದು ಶನಿಗೆ ಕಂಟ್ರೋಲ್ ಇರೋಂಥ ಜಾಗಗಳಿಲ್ಲ. ಅವನ ಪೋರ್ಟ್ಫೋಲಿಯೋ. ರಾಹು ಏನಾದ್ರು ಒಂದು ತಪ್ಪು ನಮ್ಮ ಕೈಲಿ ಮಾಡಿಸ್ತಾನೆ, ಇಲ್ಲ ತಪ್ಪು ಮಾಡಿದ್ರು ಇನ್ನೊಬ್ರ ಕೈಲಿ ತಪ್ಪು ನಮ್ಮನ್ನು ಸಿಕ್ಕಾಕ್ಸಿ ಶನಿ ರೂಮ್ಗೆ ಕಳಿಸ್ತಾನೆ, ಜೈಲಿಗೋ, ಕೋರ್ಟ್ಗೋ, ಪೊಲೀಸ್ ಸ್ಟೇಷನ್ಗೋ. ಆಮೇಲೆ ಆಸ್ಪತ್ರೆ ಕೂಡ ಶನಿ ಕಾರಕ ಇರುವಂಥ ಸ್ಥಳ. ನಮ್ಮ ಆಯುಷನ್ನು ರಿಪೇರಿ ಮಾಡೋದೇ ಆಸ್ಪತ್ರೆ. ರೋಗಿ ಬದುಕಿದ್ರೆ ಶನಿ ಆಶೀರ್ವಾದ ಆಯಿತು ಅಂತ, ರೋಗಿ ಸತ್ತೇನಲ್ಲ ಶನಿ ಅಲ್ಲೇ ಅವನಿಗೆ ಎಕ್ಸ್ಪೈರಿ ಡೇಟ್ ಕೊಟ್ಟ ಅಂತ. ಅದಕ್ಕೆ ಆಸ್ಪತ್ರೆ ಕೂಡ ಶನಿ ವಾಸ ಸ್ಥಳ. ಇಂಥ ಜಾಗದಲ್ಲಿ ನಾವು ಇರುವಾಗ ನಮಗೆ ಇನ್ಫ್ಲುಯೆನ್ಸು, ಪವರು, ದುಡ್ಡು ಏನೋ ಆಟ ಆಡೋಕೆ ಆಗಲ್ಲ. ದೈವ ಬಲ ಒಂದೇ ಬೇಕು. ಕೋಟಿಗಟ್ಟೆ ದುಡ್ಡಿದ್ದವರೆಲ್ಲ ಜೈಲಿಗೆ ಹೋಗಿ ಬಂದಿದ್ದಾರೆ. ಮಂತ್ರಿ ವರಿಯರು, MP MLAಗಳು ಎಷ್ಟೊಂದು ಜನ ಕೋರ್ಟು ಜೈಲಿಗೆ ಹೋಗಿ ಬಂದುಬಿಟ್ಟಿದ್ದಾರೆ. ಶನಿ ಇದ್ದ ಜಾಗಕ್ಕೆ ಹೋಗಿ ಬಂದಿದ್ದಾರೆ. ಇವಕ್ಕೆಲ್ಲ ಕಾರಣ ಪೂರ್ವಜನ್ಮದ ಕರ್ಮ ಮತ್ತು ಈ ಚಂದ್ರ ರಾಹು ಮತ್ತು ಶನಿ ದೋಷ. ಈ ರಾಹು ಶನಿ ದೋಷ ಭಾಳ ಅಗೋಚರ, ಅಷ್ಟೇ ತುಂಬ ತೊಂದರೆ ಕೊಡುವಂಥದ್ದು. ಅದರಲ್ಲೂ 7.5 ವರ್ಷ ಸಾಡೆ ಶನಿ ನಡೀತಿತ್ತು ಅಂತಂದರೆ ಇನ್ನೂ ಭಾಳ ದುರಂತ, ಇನ್ನೂ ಭಾಳ ಕಷ್ಟಗಳಾಗ್ತದೆ. ಆದ್ದರಿಂದ ನನ್ನ ಒಂದು ಅಭಿಪ್ರಾಯದಲ್ಲಿ
ನಾವು ಏನೂ ತಪ್ಪು ಮಾಡಿಲ್ಲ ಅಂದರೂ ನಮ್ಮ ಮೇಲೆ ಆರೋಪಗಳು ಬರ್ತದೆ. ನಾವೇನು ಕೊಟ್ಟಿಲ್ಲ ತೊಗೊಂಡಿಲ್ಲ ಅಂದರೂ ಕೂಡ ಕೊಟ್ಟರು ತೊಗೊಂಡು ಅನ್ನೋ ಆರೋಪ ಬರ್ತದೆ. ಸಾಯೋವರೆಗೂ ಅದು ನಮ್ಮ ರಿಜಿಸ್ಟರ್ ಆಗಿಬಿಡ್ತದೆ. ನಮ್ಮನ್ನು ತೇಜೋವಧೆ ಮಾಡಿಬಿಡ್ತಾರೆ. ಈ ಥರ ಗೊಂದಲಕ್ಕೆ ಸಿಕ್ಕಾಕೋಬಾರ್ದು ನಾವು. ಊಟ ಇಲ್ಲ ಅಂದರೂ ಪರವಾಗಿಲ್ಲ, ಇರೋಕ್ಕೆ ಬಾಡಿಗೆ ಮನೆ ಇದ್ದರೂ ಪರವಾಗಿಲ್ಲ, ಲೀಸ್ ಮನೆ ಇದ್ದರೂ ಪರವಾಗಿಲ್ಲ, ಸ್ವಂತ ಮನೆ ಇಲ್ಲ ಅಂದರೂ ಪರವಾಗಿಲ್ಲ. ಈ ಕೋರ್ಟು, ಪೊಲೀಸ್ ಸ್ಟೇಷನ್ನು ಮತ್ತು ಇಲ್ಲದಲ್ಲದ ಆರೋಪಗಳು ನಮ್ಮ ತಲೆ ಮೇಲೆ ಹಾಕುವಂಥದ್ದಿಲ್ಲ. ಅಂದಿದ್ದು ದುರಂತ, ಅದು ಯಾರಿಗೂ ಬೇಡ. ಮೊನ್ನೆ ಯಾರೋ ಒಬ್ಬರು ಆಟೋದಲ್ಲಿ ಹೋಗ್ತಿದ್ರಂತೆ. ಆಟೋದಲ್ಲಿ ಒಬ್ಬ ಹತ್ತದ ಇಳಿಸ್ತೆಲ್ಲ ಒಂದು ಕಡೆ ದುಡ್ಡು ತೊಗೊಂಡ, ಇನ್ನೊಬ್ಬನ ಹತ್ತಿಸ್ಕೊಂಡು ಹೋದ. ಆದರೆ ಪೊಲೀಸರು ಆಟೋ ಸೀಸ್ ಮಾಡಿ ಅವನ ಆಟೋದನ್ನ ಅರೆಸ್ಟ್ ಮಾಡಿದ್ದಾನೆ. ಯಾಕೆಂದರೆ ಆಟೋದಲ್ಲಿ ಯಾರೋ ಒಬ್ಬ ಟೆರರಿಸ್ಟ್ ಇದ್ದ ಈ ಆಟೋದಲ್ಲಿ ಅಂತ ಹಿಡಿದ್ಬಿಟ್ಟು. ಅವ್ನಿಗೆ ಏನೂ ಗೊತ್ತಿಲ್ಲ ಆಟೋದವನಿಗೆ. ಬಾಡಿಗೆ ಬಂದು ಹತ್ತಿಸ್ತಾ ಹೋದ, ಇಳಿಸ್ತಾನೆ. ನಮ್ಮ ಬದುಕಿನಲ್ಲಿ, ಜೀವನದಲ್ಲಿ ಇರೋಷ್ಟು ದಿವಸ ಶ್ರೀಮಂತಿಕೆ ಇಲ್ಲ ಅನ್ನೋ ಪರವಾಗಿಲ್ಲ, ನೆಮ್ಮದಿ ಇರಬೇಕು, ಶಾಂತಿ ಇರಬೇಕು. ಇದನ್ನೇ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ನೀನು ರಾಜ್ಯ ಪದವಿ, ಇಡೀ ಜಗತ್ತೇ ನಿನ್ನ ಹೆಸರು ಬರೆದು ಕೂಡ ನೀನು ಶಾಶ್ವತ ಅಲ್ಲ. ದೈವ ಬಲ ಬೇಕು. ನಾನು ಸರ್ವವ್ಯಾಪಿ, ಸಕಲ ಚರಾಚರದಲ್ಲೂ ಇರುವಂಥವು ನಾನು. ನೀನು ಏನು ಹೋರಾಟ ಮಾಡೋಕ್ಕೆ ಹೋಗ್ತಾ ಅದರಲ್ಲೂ ಕೂಡ ನಾನಿದ್ದೀನಿ. ಆದ್ದರಿಂದ ನೀನು ಹೆಚ್ಚೆಚ್ಚಿಗೆ ಮೋಕ್ಷ ಮುಕ್ತಿಯನ್ನು ಪಡೆಯುವಂಥ ಭಗವಂತನ ಸಾನ್ನಿಧ್ಯ ಸೇರುವಂಥ ಕೆಲಸಗಳನ್ನು ಮಾಡು, ರಾಜ್ಯಕ್ಕಿಂತ ದೇಶಕ್ಕಿಂತ ಅಂತ ಹೇಳ್ತಾರೆ. ಹಾಗೆ ನಾವು ಇವತ್ತು ಎಷ್ಟೇ ಕೋಟಿ ಆಸ್ತಿ ಇದೆಯೋ ಇಲ್ವೋ, ಒಳ್ಳೆಯ ರೂಪ ಇದೆಯೋ ಇಲ್ವೋ, ನಮಗೆ ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆಯೋ ಇಲ್ವೋ, ಆದರೆ ಕೋಟ್ಯಾಂತರ ಶಕ್ತಿ ಇರುವಂಥ ದೈವ ಬಲ ನಮಗಿರಬೇಕು. ನಾನು 5 ಕೋಟಿ ದುಡ್ಡಿಟ್ಟಿದ್ದೀನ ಬದಲು 5 ಕೋಟಿ ನಾಮ ಜಪ ಮಾಡಿಬಿಟ್ರೆ ಸಾಕಂತೆ ಇಡೀ ಭಗವಂತ ನಿನ್ನ ತಿರ್ತಾನಂತೆ. ಅದರಿಂದ ಭಗವಂತ ಯಾರ ಜೊತೆ ಮಿಂಗಲಾಗ್ತಾನೆ ಅಂದರೆ, ಯಾರು ಅವನು ಸ್ಮರಿಸ್ತಾರೋ, ಯಾರು ಭಗವಂತನ ಲವ್ ಮಾಡ್ತಾರೋ, ಯಾರು ಭಗವಂತನ ಹೆಸರಿನಲ್ಲಿ ಬದುಕ್ತಾರೋ, ಯಾರು ಭಗವಂತ ನಾಮಸ್ಮರಣೆಯಲ್ಲಿ ಒಂದು ಒಳ್ಳೆಯದನ್ನು ಮಾಡ್ತಾರೋ ಅವನ ಬೆನ್ನಿಂದೆ ಇಲ್ಲ ಅವನ ಭುಜದ ಭಾಗದಲ್ಲಿ ಭಗವಂತ ವಾಸ ಮಾಡ್ತಾನಂತೆ. ಆ ಲೆವೆಲ್ಗೆ ನೀನು ಸಾಧನೆ ಮಾಡು, ಆ ರೀತಿ ಬದುಕನ್ನು ನಡೆಸು ಅಂತ ಹೇಳ್ತಾರೆ. ಆದ್ದರಿಂದ ಗೊತ್ತೋ ಗೊತ್ತಿಲ್ಲದೇನೋ ನಾವು ಕೆಲವು ಅಪರಾಧಗಳಿಗೆ ಸಿಕ್ಕಾಕೊಂಡ್ಬಿಡ್ತೀವಿ. ಗೊತ್ತಿಲ್ಲದೇ ನಮಗೆ ಸ್ಥಾನಮಾನಕ್ಕೆ ಧಕ್ಕೆ ಬರ್ತದೆ. ಗೊತ್ತಿಲ್ಲದೇ ನಮ್ಮನ್ನು ಕೋರ್ಟು, ಜೈಲು, ಪೊಲೀಸ್ ಸ್ಟೇಷನ್ನು ಇಂಥ ಜಾಗ ಕಲಿಸಿ ನಮಗೆ ಆಸ್ತಿ ಪಾಸ್ತಿನೆಲ್ಲ ಕಳ್ಕೊಂಡೋಗಿ ಮಾಡ್ತಾರೆ, ಮಾನ ಹೋಗೋಂಗೆ ಮಾಡ್ತಾರೆ. ಈ ಥರ ಸಂದರ್ಭಗಳು ನಮ್ಮ ಜಾತಕಕ್ಕೆ ಬರಬಾರ್ದು ಅನ್ನೋದಾಗಿದ್ದರೆ ನಿತ್ಯ ಶನಿ ಮತ್ತು ರಾಹುಗೆ ಶಾಂತಿ ಆಗಬೇಕು. ಅದರಿಂದ ಈ ಒಂದು ತಂತ್ರಸಾರದಲ್ಲಿ ನವಗ್ರಹ ತಂತ್ರಸಾರ ಒಂದಿದೆ. ಅದರೊಂದು ಚಿಕ್ಕದೊಂದು ಮಂತ್ರ ಹೇಳ್ತಾರೆ. ಏನದು ಮಂತ್ರ ಅಂದರೆ ಭಾಳ ಚಿಕ್ಕ ಮಂತ್ರ, ಆದರೆ ನಮ್ಮ ಜಾತಕದಲ್ಲಿ ಬೇರೆಯವರಿಂದ ನಮಗೆ ಕೆಟ್ಟ ಹೆಸರು ಬರಬಾರ್ದು, ಕೆಟ್ಟದ್ದಾಗಬಾರ್ದು ಅನ್ನೋ ತಡಿಲಿಕ್ಕೆ ಒಂದು ಸಣ್ಣ ಟ್ಯಾಬ್ಲೆಟ್, ಒಂದು ಮಾತ್ರೆ ಇಟ್ಟಿದ್ದಾನೆ ಭಗವಂತ. ಇಲ್ಲಿ ನವಗ್ರಹ ತಂತ್ರಸಾರದಲ್ಲಿ ಅಲ್ಲಿ ಶಾಂತಿ ಪರಿಹಾರ ಅಂತ ಒಂದು ಬರ್ತದೆ. ಆ ಶಾಂತಿ ಪರಿಹಾರದಲ್ಲಿ ಇದನ್ನು ಹೇಳ್ತಾರೆ. ಇದು ಯಾರು ಬರೆದಿರೋದು ಮಂತ್ರ ಅಂತ ಹೇಳಿ ನೋಡಿದಾಗ ಅದು ಭೃಗುಮುನಿಗಳು ಬರೆದಿದ್ದಾರೆ. ಭೃಗುಮುನಿಗಳು ಬರೆದಿರುವಂಥ ಒಂದು ವಿಶೇಷವಾದ ಮಂತ್ರ. ಭೃಗುಮುನಿ ವಿರಚಿತ ಅಂತ ಕೊನೆಯಲ್ಲಿ ಬರ್ತದೆ. ಅದು ಅಲ್ಲಿ ಏನು ಹೇಳ್ತಾರೆ ಅಂತಂದರೆ, ಅವಲಕ್ಕಿ ತೊಗೋಬೇಕು. ಒಂದು 100 ಗ್ರಾಮೋ 200 ಗ್ರಾಮೋ 1/4 kg ನಿಮ್ಗೆ ಯಥಾಶಕ್ತಿ ಅವಲಕ್ಕಿ. ಆ ಅವಲಕ್ಕಿಗೆ ಸ್ವಲ್ಪ ಬೆಲ್ಲ ಮಿಕ್ಸ್ ಮಾಡಬೇಕು. ಬೆಲ್ಲ ಮತ್ತು ಅವಲಕ್ಕಿ ಎರಡೂ ನೋಡಿ. ಅವಲಕ್ಕಿ ಚಂದ್ರ ಅಕ್ಕಿಯಿಂದ ಬಂದಿರೋದು ಅವಲಕ್ಕಿ, ಆದರೆ ಅವಲಕ್ಕಿ ಆದಾಗ ಅದು ರಾಹು ಆಗುತ್ತೆ. ಶನಿ ನಮ್ಮ ದೇಹಕಾರಕ, ಆಯುಷ್ಕಾರಕ. ಈ ಥರದ ದೋಷ ನಿವಾರಣೆ ಮಾಡಲಿಕ್ಕೆ ಬೆಲ್ಲದ ರೂಪದಲ್ಲಿ ಅದನ್ನು ಪರಿಹಾರ ಮಾಡ್ಕೋಬೇಕಂತೆ. ಅದಕ್ಕೆ ಒಂದು ಬಟ್ಲಲ್ಲಿ ಅವಲಕ್ಕಿ, 1 ತುಂಡು ಬೆಲ್ಲ ಮಿಕ್ಸ್ ಮಾಡಿಬಿಟ್ಟು ಓಂ ಕ್ಲೀಂ ಕೃಷ್ಣ ಕ್ಲೀಂ, 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 ಓಂ ಕ್ಲೀಂ ಕೃಷ್ಣ ಕ್ಲೀಂ ಅನ್ನೋ ಮಂತ್ರ ಹೇಳಿ ಹುಣ್ಣಿಮೆ ಅಮಾವಾಸ್ಯೆ ದಿವಸ ಅದನ್ನು ಮಂತ್ರ ಮಾಡಿದಂಥ ಸಂಸ್ಕಾರ ಕೊಟ್ಟಂಥ ಆ ಒಂದು ದ್ರವ್ಯ ಏನು ಅವಲಕ್ಕಿ ಮತ್ತು ಬೆಲ್ಲ ಇದಿಷ್ಟನ್ನು ಕೃಷ್ಣ ಮುಂದೆ ಇಟ್ಟು, ವಿಗ್ರಹ ಇದ್ದರೆ ವಿಗ್ರಹದ ಮುಂದೆ ಇಡಿ, ಫೋಟೋ ಇದ್ದರೆ ಫೋಟೋ ಮುಂದೆ ಇಡಿ. ಏನಿಲ್ವಾ ಕೃಷ್ಣಾರ್ಪಣ ಮಸ್ತು ದೇವ್ರ ಮುಂದೆ ಇಟ್ಬಿಟ್ಟು ದೇವ್ರಿಗೊಂದು ಆರತಿ ಮಾಡಿಬಿಟ್ಟು ಊದುಬತ್ತಿ ಮತ್ತು ಆರತಿ ಮಾಡಿಬಿಟ್ಟು ಅದನ್ನು
ಮನೆ ಮಂದಿಯವ್ರಿಗೆಲ್ರಿಗೂ ಸ್ವಲ್ಪ ಪ್ರಸಾದ ರೂಪದಲ್ಲಿ ಕೊಟ್ಟು ತಿಂದುಬಿಟ್ಟ ಅಂದರೆ ಮನೆಯವರ ನಮ್ಮ ಮನೆಯೊಳಗೆ ಇರೋರಿಂದ ಆಗಲಿ, ಹೊರಗಿನವರೇ ಆಗಿರಲಿ, ಬಂಧುಗಳೇ ಆಗಿರಲಿ, ಮಿತ್ರಗಳೇ ಆಗಿರಲಿ, ಯಾರಿಂದ ನಮ್ಮ ಮೇಲೆ ಇಲ್ಲಸಲ್ಲದ ಆರೋಪಗಳು ಬರಬಾರ್ದು, ನಮ್ಮ ಮೇಲೆ ಇಲ್ಲಸಲ್ಲ ಆರೋಪದಿಂದ ಕೋರ್ಟು, ಜೈಲು, ಪೊಲೀಸ್ ಸ್ಟೇಷನ್ ಅಲಿಸಬಾರ್ದು ಅನ್ನೋದಾಗಿದ್ದರೆ ಹುಣ್ಣಿಮೆ ಅಮಾವಾಸ್ಯೆಯಲ್ಲಿ ಈ ಆತ್ಮಕ್ಕೆ ಶನಿ ಮತ್ತು ರಾಹು ಶಾಂತಿ ಆಗಬೇಕು ಅಂಥೇಳಿ ನವಗ್ರಹ ಸಂಹಿತೆಯಲ್ಲಿ ಇದು ಹೇಳ್ತಾರೆ. ಆದ್ದರಿಂದ ಈ ಶನಿ ಮತ್ತು ರಾಹುಗೆ ಅವಲಕ್ಕಿ ಮತ್ತು ಬೆಲ್ಲನ ತಂತ್ರ ಪ್ರಯೋಗದಲ್ಲಿ ಯೂಸ್ ಮಾಡ್ತಾರೆ. ಇದನ್ನು ಮಾಡಿದಾಗ ನಮಗೆ ಜಾತಕದಲ್ಲಿ ಒಂದು ಬಲ ಬರ್ತದೆ. ನಮ್ಮನ್ನು ಟಾರ್ಗೆಟ್ ಮಾಡಿರ್ತಾರೆ. ಲಕ್ಷ್ಮೀ ಶ್ರೀನಿವಾಸ್ ಹೆಂಗಾರು ಮಾಡಿ ಸಿಗಿಸ್ಬೇಕು ಈ ಕೇಸಲ್ಲಿ, ಲಕ್ಷ್ಮೀ ಶ್ರೀನಿವಾಸ್ ಹೆಂಗಾರು ಮಾಡಿ ಕಂಪ್ಲೇಂಟ್ ಮಾಡಬೇಕು, ಹೆಂಗಾರು ಮಾಡಿ ಇವನು ಇದಕ್ಕೆ ಇಕ್ಕಟ್ಟಿಗೆ ಸಿಕ್ಕಾಕ್ಸ್ಬೇಕು ಅಂತ ಏನಾದ್ರು ಅವ್ರು ಪ್ಲ್ಯಾನ್ ಮಾಡಿದರೆ ಅಲ್ಲಿ ಚಂದ್ರ ಮತ್ತು ಅವ್ರ ಜಾತಕ ರಾಹು ಮಂಕಾಗಿ ವೀಕ್ ಆಗಿಬಿಟ್ಟು ನಮ್ಮ ಸಹವಾಸಕ್ಕೆ ಬರ್ತಂಗೆ ಮಾಡುತ್ತೆ ಈ ಅವಲಕ್ಕಿ ಬೆಲ್ಲ. ನನ್ನ ಜಾತದಲ್ಲಿ ಅಂಥವ್ರು ಆಕರ್ಷಣೆ ಆಗೋದಿಲ್ಲ. ಆಗ ನನ್ನ ಜಾತದಲ್ಲಿ ಶನಿ ಉಚ್ಚನಾಗ್ತಾನೆ, ರಾಹು ಕೂಡ ಸ್ಟ್ರಾಂಗ್ ಆಗ್ತಾನೆ. ನನ್ನನ್ನು ಏನೇ ಮಾಡೋದು ಕೂಡ ಅವ್ರು ಸಿಕ್ಸೋಕ್ಕೆ ಸಾಧ್ಯ ಇಲ್ಲ, ಆ ಲೆವೆಲಿಗೆ ಬರ್ತದೆ. ಆದ್ದರಿಂದ ಓಂ ಕ್ಲೀಂ ಕೃಷ್ಣ ಕ್ಲೀಂ, ಓಂ ಕ್ಲೀಂ ಕೃಷ್ಣ ಕ್ಲೀಂ, ಓಂ ಕ್ಲೀಂ ಕೃಷ್ಣ ಕ್ಲೀಂ, ಓಂ ಕ್ಲೀಂ ಕೃಷ್ಣ ಕ್ಲೀಂ, ಓಂ ಕ್ಲೀಂ ಕೃಷ್ಣ ಕ್ಲೀಂ ಅಂಥೇಳಿ ಕೂತಾಗ, ನಿಂತಾಗ, ಟ್ರಾವೆಲ್ ಮಾಡುವಾಗ, ಸ್ನಾನ ಮಾಡುವಾಗ, ಅಲ್ಲುಜ್ಜುವಾಗ, ಎಲ್ಲಿ ಬೇಕಾದ್ರೂ ಮಾಡ್ತಿದ್ರೆ ನಿಮಗೆ ಆ ಪರಿಸರದಿಂದ ಯಾವುದೇ ರೀತಿ ಜನ ಆಗಿರ್ಬೋದು, ದುಷ್ಟಶಕ್ತಿಗಳಾಗಿರ್ಬೋದು, ದುಷ್ಟ ಚಟಗಳೇ ಆಗಿರ್ಬೋದು, ಯಾವುದೇ ಆಗಿರ್ಬೋದು. ಎಷ್ಟು ಜನ ಹುಡುಗರು ಡ್ರಗ್ಸ್ ಕೇಸಲ್ಲಿ ಸಿಕ್ಕಾಕೊಂಡು ಕೋರ್ಟಲ್ಲಿ ಜೈಲಲ್ಲಿದ್ದಾರೆ. ಈಗ ಅವ್ರೇನೂ ಮಾಡಿಲ್ಲ, ಅವ್ರಿಗೆ ಗೊತ್ತೇ ಇಲ್ಲ ಇರಿ ಅಂತ ಯಾವುದೋ ಹಾಕಿ ಕಳಿಸಿ ಯಾರಿಗೋ ಕೊಟ್ಟು ಏನೋ ಆಗಿ ಭಾಳಷ್ಟು ಕೇಸ್ಗಳು ಬರ್ತದೆ. ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ, ಹಾಸಿಗೆಯಿಂದ ಎದ್ದ ತಕ್ಷಣ ಓಂ ಕ್ಲೀಂ ಕೃಷ್ಣ ಕ್ಲೀಂ, ಓಂ ಕ್ಲೀಂ ಕೃಷ್ಣ ಕ್ಲೀಂ ಅಂದರೆ ನಿಮ್ಮ ಸೂಕ್ಷ್ಮ ಶರೀರಕ್ಕೆ, ಇದು ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ, ಸೂಕ್ಷ್ಮ ಕಾರಣ ಶರೀರ ಮೊದಲ ಆತ್ಮ ಇದೆ, ಅದು ಸೂರ್ಯಗ್ರಹ ಆತ್ಮಕಾರಕ. ಆದ್ದರಿಂದ ಈ ಕೃಷ್ಣ ಮಂತ್ರದಿಂದ ನಿಮ್ಮ ಆತ್ಮಕ್ಕೆ ಸಂರಕ್ಷಣೆ ಸಿಗುತ್ತೆ. ನಿಮ್ಮನ್ನು ಯಾರೂ ಶೇಕ್ ಮಾಡೋಕ್ಕಾಗಲ್ಲ, ನಿಮ್ಗೆ ಯಾರಿಗೂ ತೊಂದರೆ ಕೊಡೋಕ್ಕಾಗೋದಿಲ್ಲ. ಅಷ್ಟು ವಿಶೇಷ ಈ ಒಂದು ಸೀಕ್ರೆಟ್. ಇದು ಸಣ್ಣದೊಂದು ಟ್ಯಾಬ್ಲೆಟ್ ಥರ ಇದೆ. ಓಂ ಕ್ಲೀಂ ಕೃಷ್ಣ ಕ್ಲೀಂ ಮಾಡ್ತಾರೆ. ಕೃಷ್ಣ ಸ್ಮರಣೆನ ಯಾವಾಗ ಭಗವಂತ ನಿಮ್ಮ ರಕ್ಷಣೆಯಲ್ಲಿ ಇರ್ತಾನೆ ಅಂತ ಹೇಳ್ತಾ, ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಯೂಶಲಿ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕನ್ನು ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರಲ್ಲೂ ಕೂಡ ನಾವು ಅಪ್ಲೋಡ್ ಮಾಡ್ತಿರ್ತೀವಿ. ಅಲ್ಲೂ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರೂ www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟು ಯಾವ ಟೈಮ್ಗೆ ನೀವೇ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.